ನಮಸ್ಕಾರ. ಏನಿವತ್ತು ಜಿಲ್ಲೆಯ ಅನ್ನದಾತರಿಗೆ ನಮಸ್ಕರಿಸ್ತಾ, ಏನಿವತ್ತು ದಿನಾಂಕ 23/3/2026ರಿಂದ ಇವತ್ತಿಗೆ 76 ದಿನಗಳಾಯಿತು. ಇವತ್ತು ಏನಿವತ್ತು ನಮ್ಮ ಬೇಡಿಕೆ ಅಂದರೆ 76 ದಿನಗಳು ಕಳೆದರೂ ಕೂಡ ಕಣ್ಣು ಕಿವಿ ಕಾಣದಿರುವ ಜಿಲ್ಲಾಡಳಿತ ಇದುವರೆಗೂ ಕೂಡ ರೈತರ ಸಮಸ್ಯೆಯನ್ನು ಆಲಿಸುವಷ್ಟು ಇದಕ್ಕೆ ಬಂದಿಲ್ಲ. ಆದರೆ ಅವರಿಗೆ ಕಣ್ಣು ಕಾಣಲ್ಲ, ಕಿವಿ ಕೊಳ್ಳಲ್ಲ, ಮಂದಗತಿಯ ಎಮ್ಮೆ ಚರ್ಮದ ಜಿಲ್ಲಾಡಳಿತ. ಇವತ್ತು ನಾವು ಜಿಲ್ಲಾಡಳಿತ ಏನು ಇವತ್ತು ಸಮಸ್ಯೆಗಳೇನು, ಅದಕ್ಕೆ ಇವತ್ತು ನಾವು ಇವತ್ತಿಂದ ಉಪವಾಸ ಸತ್ಯಾಗ್ರಹವನ್ನು ನಂಬ್ಕೊಂಡಿದ್ದೀವಿ. ಇಡೀ ವಿಶ್ವಕ್ಕೆ ಅನ್ನ ನೀಡುವ ರೈತ ಇವತ್ತು ಉಪವಾಸ ಸತ್ಯಾಗ್ರಹ ಇಟ್ಕೊಂಡಿದ್ದಾರೆ ಅಂದರೆ ಅದು ಜಿಲ್ಲಾಡಳಿತಕ್ಕೆ ನಾಚಿಕೆ ಸಂಗತಿ ಆಗಬೇಕು. ಇವತ್ತು ಅದಕ್ಕೆ ಇವತ್ತು ಉಪವಾಸವನ್ನು ಮಾಡ್ತಾಯಿದ್ವಿ. ಇವತ್ತಿಂದ ಏನು ಇವತ್ತು ನಿರಾಗ್ರಹ ಉಪವಾಸ, ನೀರು ಕೂಡ ಸೇವಿಸೋದಿಲ್ಲ. ನಮ್ಮ ಬೇಡಿಕೆಗಳೇನು ಇವತ್ತು ಜಮಕೋಟೆ ಹೋಬಳಿ 13 ಹಳ್ಳಿಗಳಲ್ಲಿ 2271 ಎಕರೆ ಅಂತಿಮ ಅಧಿಸೂಚನೆ ಹೊರಡಿಸುತ್ತೆ. ಅದರಲ್ಲಿ ಸರ್ಕಾರದ ಭೂಮಿ 1200 ಎಕರೆ ಇದೆ. ಖಾಸಗಿ PSL ಕಂಪನಿದು 521 ಎಕರೆ ಇದೆ. ಒಟ್ಟಾರೆ 1780 ಎಕರೆ ಸರ್ಕಾರದ ದಿನದಲ್ಲಿ ಈಗಾಗಲೇ ಜಮೀನು ಲಭ್ಯ ಇದೆ. ಆ ಜಮೀನಲ್ಲಿ ಭೂಕಳ್ಳರು ಇವತ್ತು ಏನು ಅಕ್ರಮ ಒತ್ತುವರಿ ಮಾಡಿಕೊಂಡು ಇವತ್ತು ನಮ್ಮ ಜಮೀನು ನಮ್ಮ ಅಂಥೇಳಿ ಇವತ್ತು ಈ ಹೋರಾಟವನ್ನು ಹತ್ತಿಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ನಾವು ಸರ್ಕಾರವನ್ನು ಕೇಳ್ಕೊಳ್ತಾ ಇರ್ತಕ್ಕಂಥದ್ದು ಏನಂದರೆ 1780 ಎಕರೆ ಸರ್ಕಾರದ ಭೂಮಿ ಇದೆ. ಇವತ್ತು ಕೊಡುವಂಥವರು 74% ರೈತರು ಇವತ್ತು ಮುಂದೆ ಇದ್ದಾರೆ. ಇವತ್ತು ನಾವು ಬಾಯಲ್ಲಿ ಹೇಳ್ತಾ ಇಲ್ಲ, ಸರ್ಕಾರದ ಅಂಕಿಅಂಶ KDBಯಲ್ಲಿ ಸ್ವತಃ ರೈತರು ಹೋಗಿ ಕೊಟ್ಟಿರ್ತಕ್ಕಂಥದ್ದು 74%. ಇವತ್ತು ಹಾಗಾಗಿ ಏನು ಇವತ್ತು ಭೂಮಿ ಯಾರು ಕೊಡ್ತಾರೋ ಉತ್ತಮ ಬೆಲೆಯನ್ನು ಕೊಡಬೇಕು. ಯಾರು ಭೂಮಿ ಕೊಟ್ಟಂಥ ಪ್ರತಿ ರೈತರ ಕುಟುಂಬಕ್ಕೂ ಒಂದು ಕಾಯಂ ಉದ್ಯೋಗ ಸಿಗಬೇಕು. ಯಾರು ಭೂ ಪರಿಹಾರ ನನಗೆ ಬೇಡ ಅಂದರೆ ಅವರಿಗೆ ಬದಲಿ ಜಮೀನು ಕೊಡಬೇಕು ಅಂಥೇಳಿ ಇವತ್ತು 3 ಅಂಶಗಳನ್ನು ಇಟ್ಕೊಂಡು ಇವತ್ತಿಂದ ಏನು ನಿರಾಸ ಉಪವಾಸ ಸತ್ಯಾಗ್ರಹವನ್ನು ಇಟ್ಕೊಂಡಿದ್ದೀವಿ. ಏನು ಇವತ್ತು ಉಪವಾಸದಲ್ಲಿ ಇವತ್ತೇನು ನಮ್ಮ ಚಿಂತಾಮಣಿಯಿಂದ ಕದ್ರೇಗೌಡರು, ನಮ್ಮ ಈದರ ಸಂಸ್ಥೆಯಿಂದ ಈದರ ಪ್ರಕಾಶಣ್ಣ, ನಮ್ಮ ರೈತ ಸಂಘಟನೆಯಿಂದ ಸುಬ್ರಹ್ಮಣ್ಯ, KDBಯಿಂದ ನಮ್ಮ ಮಂಜಣ್ಣ, ಇವತ್ತು 5 ಜನ ಉಪವಾಸ ಸತ್ಯಾಗ್ರಹವನ್ನು ಅಂದ್ಕೊಂಡಿದ್ದೀವಿ. ಇದಕ್ಕೆ ಬೆಂಬಲವಾಗಿ 13 ಹಳ್ಳಿಗಳ ರೈತರು ಕೂಡ ನಮ್ಮ ಬೆಂಬಲವಾಗಿ ಇವತ್ತಿದ್ದಾರೆ. ನಮ್ಮ ಉಪವಾಸ ತರದಲ್ಲಿ ನಮಗೇನೇ ಆರೋಗ್ಯ ಎದೆಗಟ್ಟಿ ನಮ್ಮ ಪ್ರಾಣಗಳಾದರೂ ಕೂಡ ಅದಕ್ಕೆ ನೇರ ಹೊಣೆ ಜಿಲ್ಲಾಧಿಕಾರಿಗಳು ಹೊಣೆ. ಇವತ್ತು ನಾವು ಕುಗ್ಗೋದಿಲ್ಲ, ಬಗ್ಗೋದಿಲ್ಲ. ಇನ್ನೊಂದು ವಾರ ಆದರೂ ಕೂಡ ನಾವು ಹೋರಾಟಗಾರರು ಗಟ್ಟಿಯಾಗಿರ್ತೀವಿ. ನಮಗೆ ಸಂಬಂಧಪಟ್ಟಂಥ KDB ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿ ನಮಗೆ ಈ ವೇದಿಕೆ ಮುಖಾಂತರ ಚೆಕ್ ಕೊಡಬೇಕು ಅಂತೇಳಿ ಮಾಧ್ಯಮದ ಮೂಲಕ ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ನಮ್ಮ ಅಣ್ಣಂದರು ಊಟ ಇಲ್ದರೆ ಬಿಡಿ ಬುರುಗು ತಿಂದು ಕಾಲ ಹಾಕಿ ಜೀವನ ಮಾಡಿದ್ದೀವಿ ಈ ವೇದಿಕೆಯಲ್ಲಿ. ಆ ರೀತಿ ಇದ್ದಿದ್ರೆ ಸಂಪನ್ಮೂಲ ಇದ್ದಿದ್ರೆ ನಾವು ದಿನ ಬಿರಿಯಾನಿ ನಾವು ಮಾಡಿಸ್ತಾ ಇದ್ವಿ. ಇವತ್ತು ನೋಡ್ರಿ, ನೀವು ಇವತ್ತು ಬರೀ ನಮ್ಮ ರೈತರು ಇರ್ತಕ್ಕಂಥವ್ರು 50 ರೂಪಾಯಿ ಹಾಕಿರೋರು ಇದ್ದಾರೆ, 50 ರೂಪಾಯಿ ಕೊಡ್ದಿರ ಬಂದೋಗಿರೋರು ಇದ್ದಾರೆ. ಇಲ್ಲಿರ್ತಕ್ಕಂಥವರು ಕಾರ್ಮಿಕರು, 1 ಎಕರೆ 2 ಎಕರೆ ಸಣ್ಣ ರೈತರು, ನಮ್ಮಲ್ಲಿ ಸಂಪನ್ಮೂಲಗಳಿಲ್ಲ. ಹಾಗಾಗಿ ನಾವು ಯಾವುದೇ ರಾಜಕೀಯ ಪ್ರೇರಿತ ಹೋರಾಟದ ವೇದಿಕೆ ಅಲ್ಲ. ಯಾರು ಹೇಳ್ತಾರೆ ಎತ್ತಣ್ಣ ಸಂಬಂಧ ಅವರಲ್ಲಿ ಇರೋದು ರಾಜಕೀಯ. ಇವತ್ತು ಕೇಸದ ಕರ್ಕೊಂಡು ಬಂದರು, ಏನು ಮಾಡಿದ್ರು? ಸ್ವಾಮೀಜಿ ಕರ್ಕೊಂಡ್ಬಂದು ಏನು ಮಾಡಿದ್ರು? ಇವತ್ತು ಸ್ವಾಮೀಜಿಗಳು ಯಾರು ಆನಂದ ಸ್ವಾಮೀಜಿಗಳು ಕರ್ಕೊಂಡ್ಬಂದವ್ರೆ. ಆದರೆ ಆತನಲ್ಲಿ ಬಂದು ಭಾಷಣ ಬಿಗೋದು, ಮಗ ಹೋಗಿ ಅಲ್ಲಿ ಭೂ ವ್ಯವಹಾರ ಮಾಡೋದು, ರಿಯಲ್ ಎಸ್ಟೇಟ್. ಇದು ಯಾರಿಗೆ ಶೋಭೆ? ಇದು ಯಾರು? ಇವ್ರ ಉದ್ದೇಶ ಏನು? ಬೇರೆ ಅಲ್ಲಿ ತಗೊಂಡ್ಬಂದು ಬಿಡೋದಷ್ಟೇ ಇವ್ರ ಉದ್ದೇಶ. ಇವತ್ತು ಸ್ವಾಮಿಗಳು ಬರ್ಬೇಕಂದ್ರೆ 5 ಲಕ್ಷ ಕೊಟ್ಟರು. 5 ಲಕ್ಷ ಯಾರು ಕೊಟ್ಟರು? ಸ್ವಾಮಿಗಳು ಕಾಸು ಇಲ್ಲದ್ರೆ ಎಲ್ಲರೂ ಬಂದಿರೋ ಉದಾಹರಣೆ ಇದೆಯಾ? ಆನಂದ ಗುರೂಜಿಗಳು ಒಂದು ತಾಲೂಕು ಬರಬೇಕಾದ್ರೆ 5 ಲಕ್ಷ ಕೇಳ್ತಾನೆ. ಇಲ್ಲಿ ಬಂದು ರೈತರಿಗೆ ಅಕ್ಷಯ ಪಾತ್ರೆ ಅಂತ ಹೇಳ್ತಾನೆ, ಅಲ್ಲಿ ಬಂದು ಮಗ ಅದೇ ಅಕ್ಷಯ ಪಾತ್ರೆ ಕದ್ಕೊಂಡು ಹೋಗ್ತಾವನೆ. ಅಷ್ಟು ಸ್ವಾಭಿಮಾನ ಇರ್ತಕ್ಕಂಥ ಸ್ವಾಮೀಜಿಗಳು ಏನು ನಿನ್ನ ಮಗ ಅಲ್ಲಿ ಲೇಔಟ್ ಇದು ಜಮೀನು ತಗೊಂಡಿದ್ದಾನ, ಆ ರೈತರಿಗೆ ಕೊಡೋಕ್ಕೆ ಸಾಧ್ಯವಾ? ಕೊಡಿಸಿ ಫ್ರೀಯಾಗಿ. ಹೆಂಗಾದ್ರೆ ಇವತ್ತು ನೀವು ಇಲ್ಲಿ ಬಂದು ಭಾಷಣ ಬಿಗಿಯುವಂಥವ್ರು, ನಿನ್ನ ಮಗ ಏನು ಖರೀದಿ ಮಾಡಿದ್ದಾನೆ ಜಮೀನು ವಾಪಸ್ ಮೂಲ ರೈತರು ಕೊಡಲಿ, ಆವಾಗ ನೀವು ಸ್ವಾಮಿಗಳು ಅಂತ ನಾವು ಹೇಳ್ತೀವಿ. ಹಾಗಾಗಿ ಸ್ವಾಮಿಗಳಿಗೆ ಧಿಕ್ಕಾರವನ್ನು ಹೇಳ್ತೀವಿ. ಯಾರು? ಆನಂದ ಗುರೂಜಿಗಳು ಮಾತ್ರ. ಸ್ವಾಮೀಜಿಗಳಿಗೆ ನೀವು ಧಿಕ್ಕಾರ ಹೇಳ್ತಾ ಇದ್ದೀರಾ? ಆನಂದ ಗುರೂಜಿಗಳಿಗೆ ಮಾತ್ರ. ಗುರೂಜಿಗಳಿಗೆ ನೀವು ಧಿಕ್ಕಾರವನ್ನು ಹೇಳ್ತಾ ಇದ್ದೀರಾ? ಅವರ ಮಗ ಬಂದು ಇಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾರೆ. ನಿಮ್ಮ ಹತ್ರ ಯಾವ ಆಧಾರ ಇದೆ? ದಾಖಲೆ. ಈಗ ಸ್ವಾಮೀಜಿಗಳು ಬಹಿರಂಗವಾಗಿ ಬರಲಿ, ನಾವು ದಾಖಲೆ ಸಮೇತ ಬಿಡುಗಡೆ ಮಾಡ್ತೀವಿ. ದಾಖಲೆ ಇದ್ರೆ ನಾವೇನು ಹೇಳೋದಿಲ್ಲ. ಇಷ್ಟು ದಿವಸ 2 ವರ್ಷಗಳ ಹೋರಾಟದಲ್ಲಿ ನಾವೇನು ಹೇಳ್ತೀವಿ ಎಲ್ಲ ದಾಖಲೆ ಸಮೇತವಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಇವತ್ತು ಆನಂದ ಗುರೂಜಿಗಳು ನನ್ನ ಮಗ ಇಲ್ಲಿ ಜಮೀನು ತಗೊಂಡನಪ್ಪ 1 ಎಕರೆ ಅಂತೇಳಿ ಬರಲಿ, ನಾವು ಅವ್ರ ಮುಂದೆ ವೇದಿಕೆ ಮುಂದೆ ಪತ್ರಿಕಾಗೋಷ್ಠಿ ಮುಖಾಂತರ ಮಾಧ್ಯಮದವರು ಬರಲಿ, ಸ್ವಾಮಿಗಳು ಬರಲಿ, ದಾಖಲೆ ಕೊಡ್ತೀವಿ. ಈಗ ನಿಮ್ಮ ಸಂಘಟನೆ ವಿರುದ್ಧವಾಗಿ ಇನ್ನೊಂದು ಆರೋಪ ಬಂದಿದೆ. ಅವರ ಸಂಘಟನೆ ಅಸ್ತಿತ್ವದಲ್ಲಿಲ್ಲ, ಅವರ ಸಂಘಟನೆ ರಾಜ್ಯಾಧ್ಯಕ್ಷ ಯಾರು ಅನ್ನೋದು ಗೊತ್ತಿಲ್ಲ, ಅವರಿಗೆ ತಾಲೂಕು ಅಧ್ಯಕ್ಷ ಇಲ್ಲ, ಜಿಲ್ಲಾಧ್ಯಕ್ಷ ಇಲ್ಲ, ಸುಮ್ಮನೆ ನಾಮಕಾವಸ್ಥೆಗೆ ಬಂದು ಕೂತ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಅಂತೇಳಿ. ಈಗ ಅದನ್ನು ಇಡೀ ರಾಜ್ಯ ಹೇಳ್ತಾ ಇದೆ. ಏನು
ಇವತ್ತು ಕೊಳಲೆ ಚಂದ್ರಶೇಖರ್ ಅಂದ ತಕ್ಷಣ ಒಂದು ಸಣ್ಣ ಮಗು ತಾವಿನಿಂದ ಇಡೀ ರಾಜ್ಯದವ್ರಿಗೆ ಏರು ಹೇಳ್ತಾರೆ. ಇವತ್ತು ನಮ್ಮದು ತಾಲೂಕು ಸಮಿತಿ ಇದೆ, ಜಿಲ್ಲಾ ಸಮಿತಿ ಇದೆ, ರಾಜ್ಯ ಸಮಿತಿ ಇದೆ, ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಸಮಿತಿ ಇದೆ. ಇಡೀ ರಾಷ್ಟ್ರದಲ್ಲಿ ರೈತ ನಂಜುಂಡಸ್ವಾಮಿ ಅವರ ಮಕ್ಕಳು ಇವತ್ತು ನಮ್ದು ಇಡೀ ರಾಷ್ಟ್ರದಲ್ಲಿ ಅಷ್ಟದಲ್ಲಿದೆ. ಇವತ್ತು ರಾಕೇಶ್ ಟಿಕ್ಕಾಯಿತು ಶಿಡ್ಲಗ ಏನು ಚನ್ನರಾಯಪಟ್ಟಣಕ್ಕೆ ಬಂದಿದ್ರು, ನಮ್ಮ ಭಕ್ತಹಳ್ಳಿಗೆ ಬಂದೋಗಿರ್ತಕ್ಕಂಥ ನಿರ್ದೇಶನಗಳಿದ್ದಾವೆ. ನಮ್ಮ ತಾಲೂಕು ಸಮಿತಿ ಇದೆ, ಜಿಲ್ಲಾ ಸಮಿತಿ ಇದೆ, ರಾಜ್ಯ ಸಮಿತಿ ಇದೆ. ಆದರೆ ನಾವು ಇವತ್ತು ಜಮಕೋಟೆ KDB 13 ಹಳ್ಳಿಗಳ ರೈತ ಪರ ಹೋರಾಟ ಸಮಿತಿಗೆ ಬೆಂಬಲವನ್ನು ಕೊಟ್ಟಿದ್ದೇವೆ ಅಷ್ಟೇ. ಯಾಕೆ ಬೆಂಬಲ ಕೊಟ್ಟಿದ್ದೀವಿ ಅಂದರೆ ಇದು ನಮ್ಮ ತಾಲೂಕು ಸಮಿತಿ ತೀರ್ಮಾನ, ಆ ತೀರ್ಮಾನಕ್ಕೆ ಬದ್ಧವಾಗಿ ನಾವು ಬೆಂಬಲ ಕೊಟ್ಟಿದ್ದೀವಿ. ಇದು ಯಾರು ವಸ್ತುದಿಲ್ಲ ಅಂತಂದ್ರೆ ಅದು ಅವ್ರಿಗೆ ಅನ್ವಯಿಸುತ್ತೆ. ಯಾಕಂದರೆ ಅವ್ರದ್ದು ಈಗ ನಮ್ಮದು ಬಯಲ ಇದೆ, 3 ವರ್ಷಕ್ಕೊಬ್ಬರು ಚೇಂಜ್ ಮಾಡ್ತೀವಿ, ಅದ್ರ ನಮ್ಮದಾದ ತತ್ವ ಸಿದ್ಧಾಂತ ಇದೆ, ಅವರಲ್ಲಿ ಏನೂ ಇಲ್ಲ. ಈಗ ಈ ಒಂದು ಹೋರಾಟಕ್ಕೆ ನಿಮ್ಮ ಜಿಲ್ಲಾ ಸಮಿತಿಯು ನಿಮಗೆ ಸಾಥ್ ಕೊಟ್ಟಿದೆಯಾ? ಹೌದು, ನೋಡಿ ಗುಡಿಬಂಡೆ ಬಂದರು, ಚಿಂತಾಮಣಿ ಬಂದರು, ನಮ್ಮ ಸಮಿತಿ ಬರ್ತಾ ಇದೆ. ನಾವು ಅವಶ್ಯಕತೆ ಬಿದ್ದಾಗ ನಮ್ಮ ಏನು ಇವತ್ತು ನಮಗೆ ನಮ್ಮ ಸಮಸ್ಯೆಗಳೇನು ಪರಿಹಾರ ಸಿಕ್ಕೇ ಇಲ್ಲ ಅಂದಾಗ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಆವತ್ತು ಜಿಲ್ಲಾ ಸಮಿತಿ, ರಾಜ್ಯ ಸಮಿತಿ ಕರ್ಕೊಂಡು ಬರ್ತೀವಿ. ಕಳೆದ 75 ದಿನಗಳಿಂದ ಹೋರಾಟ ಮಾಡ್ತಾ ಇದ್ದೀರಾ. ನಿಮ್ಮ ಜಿಲ್ಲಾ ಸಮಿತಿಯ ಘಟಕದ ಯಾವುದೇ ಒಬ್ಬ ಸದಸ್ಯರು ನಿಮ್ಮ ವೇದಿಕೆ ಯಾಕೆ ಬಂದಿಲ್ಲ? ಗುಡಿಬಂಡೆ ಅವ್ರು ಬಂದಿದ್ರು. ನಮ್ಮ ರಾಜ್ಯ ಸಮಿತಿ ಉಪಾಧ್ಯಕ್ಷರು ಬಿಲ್ಲಟ್ ಮುನ್ಕಪ್ಪಣ್ಣು 75 ದಿನದಲ್ಲಿ 65 ದಿವಸ ಇಲ್ಲೇ ಇದ್ದಾರೆ ಪಾಪ. ಈ ನಡುವೆ ಒಂದು ವಾರದಲ್ಲಿ ಆರೋಗ್ಯ ಏರುಪೇರಾಗಿ ಪಾಪ ಬರಲಿಲ್ಲ. ಅಷ್ಟು ಬಿಟ್ಟರೆ 65 ದಿನ ಪ್ರತಿನಿತ್ಯ ರಾಜ್ಯ ಉಪಾಧ್ಯಕ್ಷ ಅವರು ಬಂದು ಇಲ್ಲಿದ್ದಾರೆ. ಅವ್ರು ಮಾಡಿರೋದು ಇದೇ ಮಂಚನಹಳ್ಳಿಯಲ್ಲಿ ರಾಜ್ಯ ಸಮಿತಿ ಬಂದು ಮಾಡಿರ್ತಕ್ಕಂಥದ್ದು. ಇವತ್ತು ನೀವು ಮಾಧ್ಯಮದವ್ರು ಗಮನಿಸ್ಬೋದು, ಇವತ್ತಿಗೆ 76 ದಿನಗಳಾಗಿದೆ. ಯಾರಾದರೂ ಒಬ್ಬ ರಾಜಕಾರಣಿ ಇಲ್ಲಿಗೆ ಬಂದಿದ್ದಾರಾ? ಯಾರಾದರೂ ಒಬ್ಬ ಸಮಾಜ ಸೇವಕರು ಇಲ್ಲಿಗೆ ಬಂದಿದ್ದಾರಾ? ನಾವು ನಿಷ್ಪಕ್ಷವಾಗಿ ಯಾವುದೇ ಪಕ್ಷದ ಬೆಂಬಲ ಇಲ್ಲದೆ, ಯಾವುದೇ ಸಮಾಜ ಸೇವಕರ ಬೆಂಬಲ ಇಲ್ಲದೆ, ಸ್ವಾಭಿಮಾನಿ ಮೂಲ ರೈತರು ಇವತ್ತು ಸತ್ಯಾಗ್ರಹ ಕುಳಿತಿರ್ತಕ್ಕಂಥದ್ದು. ಈಗ ನೀವು ಪಕ್ಷಾತೀತವಾಗಿ ಕುಳಿತುಕೊಂಡಿದ್ದೀರಿ, ನಮ್ಗೆ ಯಾವುದೇ ಪಕ್ಷ ಇಲ್ಲ ಅಂತ ನೀವು ಆದರೆ ರಾಜಕಾರಣಿಗಳು ನಿಮಗೆ ಒಳಗೊಳಗೆ ನಿಮಗೆ ಬೆಂಬಲ ಕೊಡ್ತಾ ಇದ್ದಾರೆ, ಅವರ ಕುಮ್ಮಕ್ಕಿನಿಂದಲೇ ಮಾಡ್ತಾ ಇದ್ದೀರಾ ಅನ್ನೋದು ಅದು ಸತ್ಯಕ್ಕೆ ದೂರವಾದ ಸಂಗತಿ. ಇಡೀ ಜಿಲ್ಲಾಡಳಿತ ಇಡೀ ಜಿಲ್ಲೆಯನ್ನು ನೋಡ್ತಾ ಇದೆ. ಇವತ್ತು ಕೆ ಸುಧಾಕರ್ ಎಲ್ಲಿಗೆ ಬಂದರು, ಸಮಾಜ ಸೇವಕರು ಎಲ್ಲಿಗೆ ಬಂದರು, ಸ್ವಾಮೀಜಿಗಳು ಎಲ್ಲಿಗೆ ಬಂದರು, ನಮ್ಮ ಹತ್ರ ಬಂದ್ರಾ? ಎಲ್ಲ ಹೋಗಿದ್ದೆಲ್ಲಿಗೆ? ಅಲ್ಲಿ ಎಲ್ಲಿ ಭೂ ಕಬಳಿಕೆ ಇರುತ್ತೋ, ಎಲ್ಲಿ ಸಂಪನ್ಮೂಲ ಇರುತ್ತೋ ಅಲ್ಲಿ ರಾಜಕಾರಣಿಗಳು ಎಲ್ಲರೂ ಇರ್ತಾರೆ. ಇವತ್ತು ನೀವು ಕೇಳ್ಬೋದು, ಇವತ್ತು ಒಂದು ಬೈಕ್ ಚಾತಿ ಅಂತೇಳಿ 10,000 ಬೈಕ್ಗಳು ಅಂತೇಳಿ ಮಾಧ್ಯಮದ ಮೂಲಕ ಎಲ್ಲ ಪ್ರಚಾರ ಮಾಡಿದ್ರು. ಇಷ್ಟು ಬೈಕ್ಗಳು ಬಂತು, ಇದಕ್ಕೆ ಸಂಪನ್ಮೂಲಗಳು ಎಲ್ಲಿ ಬಂತು? ಹಾಗಾಗಿ ನಾವು ಹೇಳೋದಿಲ್ಲ, ಅದು ಅವರವರ ವಿವೇಚನೆಗೆ ಬಿಟ್ಟಿದ್ದು. ಒಟ್ಟಿನಲ್ಲಿ ಇವತ್ತು ಕೆಲವರು ನಮ್ಮ ಸಹೋದರರು ಈ ಹೋರಾಟವನ್ನು ಅಕ್ಷಯ ಪಾತ್ರನಾಗಿ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ನಮ್ಮ ಮುಗ್ಧ ಅಮಾಯಕ ರೈತರು ಇವತ್ತು ಬಲಿಪಶುಲಾಗ್ತಾ ಇದ್ದಾರೆ. ಹಾಗಾಗಿ ನಮ್ಮ ರೈತರನ್ನು, ನಮ್ಮ ನಂಬಿರೋ ರೈತರನ್ನು ಜಾಗೃತಿಗೊಳಿಸಬೇಕಾಗಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ನಮ್ದು ಯಾವುದೇ ರಾಜಕೀಯ ಪ್ರೇರಿತ ಹೋರಾಟ ಅಲ್ಲ. ನಾವು ಯಾವತ್ತು ಯಾಕೆ ಡಾಕ್ಟರ್ ಎಂ ಸುಧಾಕರ್ ಅಣ್ಣವ್ರನ್ನ ಧನ್ಯವಾದ ಹೇಳ್ತೀವಿ ಅಂದರೆ, ಇಡೀ ರಾಜ್ಯದಲ್ಲಿ ನೀರಾವರಿ ಪ್ರದೇಶ ಬಿಡಬೇಕು ಅಂತೇಳಿ ಕೇಳಿದಾಗ ಮಾನ್ಯ ಶಾಸಕರು, ಸಚಿವರು ಇಬ್ಬರು ಸೇರಿ 490 ನೀರಾವರಿ ಪ್ರದೇಶವನ್ನು ಕೈ ಬಿಟ್ಟಿದ್ದಾರೆ. ಅದಕ್ಕೆ ನಾವು ಅವ್ರಿಗೆ ಧನ್ಯವಾದ ಹೇಳಿದ್ದೀವಿ. ಇದರಲ್ಲಿ ಯಾವುದೇ ರಾಜಕೀಯ ಪ್ರೇರಿತ ಇಲ್ಲ. ನೀವು ಹೇಳ್ಬೋದು ಇವತ್ತಿರ್ತಕ್ಕಂಥ ಬೆಲೆ ನಾಳೆ ಇರಲ್ಲ. ಇವತ್ತು ಇದೇ ಬಾಗೇಪಲ್ಲಿ 2009 ಆಗಿರ್ತಕ್ಕಂಥದ್ದು 2024 ಫೈನಲ್ ದರ ಕೊಟ್ಟರು. ಆದರೆ ನಷ್ಟ ಆಗೋದು ರೈತರಿಗೆ. ಇವತ್ತು ಸರ್ಕಾರ ನಿಗದಿಪಡಿತೆ 1,25,00,000, 1,45,00,000, 1,75,00,000. ಆ ದರ ಸಾಲದು ಅಂತ ಕೂಡ ನಾವು ಕೇಳ್ತಾ ಇದ್ದೀವಿ. ನೀವು ಉತ್ತಮ ಬೆಲೆ ಕೊಡಬೇಕು. ದರವನ್ನು ನಿಗದಿಪಡಿಸಿ ವರ್ಷ ಕೊಟ್ಟರೆ ಇದು ನಮಗೆ ಏನೂ ಆಗೋದಿಲ್ಲ. ಈ ಕ್ಷಣದಲ್ಲಿ ನಮಗೆ ಏನು ಸರ್ಕಾರ ನಿಗದಿಪಡಿಸಿದ್ದೀರೋ ಅದಕ್ಕೆ ಹೆಚ್ಚಿನ ಬೆಲೆ ಕೊಟ್ಟು ಇವತ್ತು ನಮ್ಮ ವೇದಿಕೆ ಮುಖಾಂತರ ಏನು ನಮ್ಮ ರೈತರಿಗೆ ಹಂಚಿಕೆ ಮಾಡಬೇಕು ಅಂತೇಳಿ ಮಾಧ್ಯಮದ ಮೂಲಕ ಕೋರ್ತಾ ಇದ್ದೀವಿ.